ಆಗಿರುವ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ನವೆಂಬರ್ 14ರ ಗುರುವಾರದಂದು ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ರಾಸಾಯನಿಕ ಶಾಸ್ತ್ರ ಉಪನ್ಯಾಸಕ ಎಚ್.ಕೆ. ರಾಹುಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹಾಸನ ನಗರಸಭೆ ಅನುಮತಿ ಹಾಗೂ ಸಹಭಾಗಿತ್ವದಲ್ಲಿ ನಮ್ಮ ಸಂಸ್ಥೆಯಾದ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಸನದ ಮಕ್ಕಳನ್ನು ಅಂತಹ ವ್ಯಸನಗಳಿಂದ ಮುಕ್ತರಾಗಲು ಜಾಗೃತಿಯ ಅಭಿಯಾನ ಅವಶ್ಯಕವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮವಾದ ರಾಷ್ಟ್ರೀಯ ಟೆಲಿಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅತ್ಯಂತ ತೀಕ್ಷ್ಣವಾಗಿ ಇಂತಹ ಸಮಸ್ಯೆಗಳಿಗೆ ಉತ್ತರಿಸುವಲ್ಲಿ ಮಾರ್ಗಸೂಚಿಯಾಗಿದೆ ಎಂದರು. ಮಾನಸಿಕ ಖಿನ್ನತೆ, ಆತ್ಮಹತ್ಯೆ ಆಲೋಚನೆ ಹಾಗೂ ಒತ್ತಡದಿಂದ ಮಾದಕ ವಸ್ತು ವ್ಯಸನದ ಸಮಸ್ಯೆ ಇದ್ದಲ್ಲಿ ಉಚಿತ ಆರೋಗ್ಯ ಸಹಾಯವಾಣಿ ಟೆಲಿಮಾನಸ್ ನಂಬರ್ 1441 ಕರೆ ಮಾಡಿ ಹಾಗೂ ತಂಬಾಕು, ಮದ್ಯ ಹಾಗೂ ಮಾದಕ ವಸ್ತುಗಳಿಂದ ದೂರವಿರುವ ಚಿತ್ರವನ್ನು ಸೇರಿ ನಾಮಫಲಕವನ್ನು ನಿರ್ಮಿಸಲಾಗಿದೆ ಎಂದರು. ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ಸಹಭಾಗಿತ್ವದಲ್ಲಿ ಶಾಲೆಯ ಹೊರ ಆವರಣದಲ್ಲಿ ಸೂಚಿಸಿದ ನಾಮಫಲಕವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದ ಅಡಿಯಲ್ಲಿ ನಾಮಫಲಕದ ಸ್ಥಾಪನೆಯ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭಿಯಾನದ ಕುರಿತು ಜಾಗೃತಿ ಮೂಡಿಸಲು ಅದನ್ನು ಉದ್ದೇಶಿಸಿ ಆರೋಗ್ಯ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯರು ಹಾಗೂ ಸಿಬ್ಬಂದಿ ವೃಂದದವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ಹೇಳಿದರು. 2024 ನವೆಂಬರ್ 14ರಂದು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆರ್ಸಿ ರಸ್ತೆ ಹಾಸನದ ಶಾಲಾ ಆವರಣದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಾಳೆ ಮಕ್ಕಳ ದಿವಸನೇ ಲಾಂಚ್ ಮಾಡ್ತಾರೆ. ಸರ್ ಹಂಗಾರೆ ನಮ್ಮ ಕಾಲೇಜಲ್ಲೂ ಕೂಡ ಒಂದು ಮಂತ್ಲಿ ಒಂದು ದಿವಸ ಹೊರಗಡೆಯಿಂದ ಒಬ್ಬ ಸ್ವಲ್ಪ ಕರ್ಕೊಂಡ್ಬಂದು ಇದ್ರ ಬಗ್ಗೆ ಡಾಕ್ಟರ್ಸ್ ಆಗಿಲ್ಲ ಅರಿವು ಡಾಕ್ಟರ್ ಆಗ್ಬೋದು, ಯೋಗ ಟೀಚರ್ ಆಗ್ಬೋದು, ಜೀವನ ಶೈಲಿ ಯಾವ ಥರ ಮಾಡಬೇಕು, ಈ ಥರ ಒಂದು 4-5 ಪ್ರೋಗ್ರಾಮ್ಗಳನ್ನ ಆಲ್ರೆಡಿ ನಾವು 5 ತಿಂಗಳು ಮಾಡಿದ್ದೀವಿ. ಒಂದ್ಸಲ ಇವರೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವರೇ ಒಂದು ನಮ್ಮ ಕಾಲೇಜಲ್ಲಿ ಒಂದು ಟಾಕ್ ಕೊಟ್ಟಿದ್ರು ಮಕ್ಕಳಿಗೆ. ಇನ್ನೊಂದು ಡಾಕ್ಟರ್ ಚೈತನ್ಯರಂಜನ್ ಮೇಡಮ್ ಅವರನ್ನ ಕರೆಸಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಬಿಎಂ ಶಿವಸ್ವಾಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಎಂಎಸ್ಕೆಸಿಸಿ ಆಸ್ಪತ್ರೆ ನ್ಯೂಯಾರ್ಕ್ ಕ್ಯಾನ್ಸರ್ ಸಂಶೋಧಕ ಡಾಕ್ಟರ್ ಎನ್ ಸತ್ಯನ್, ಸರ್ಕಾರಿ ಬಾಲಕರ ಪ್ರೌಢಶಾಲೆ ಉಪ ಪ್ರಾಂಶುಪಾಲರಾದ ಡಿಎನ್ ನಿರ್ಮಲಾ ಇತರರು ಭಾಗವಹಿಸಲಿದ್ದಾರೆ ಎಂದರು. ಯಾಕಂದ್ರೆ ಇದೆಲ್ಲ ಎಲ್ಲಿ ನಾನು IISc ಇದ್ದೆ, ಸರ್ IIT ಮದ್ರಾಸಲ್ಲಿದ್ರು. ಸೊ ಅಲ್ಲಿ ಸೈಂಟಿಸ್ಟ್ಗಳು ಬಂದು ಹೋಗ್ತಾರೆ, ಮಕ್ಕಳ ಹತ್ರ ಇಂಟ್ರಾಕ್ಟ್ ಮಾಡ್ತಾರೆ ಹೈಯರ್ ಎಜುಕೇಶನ್ಸ್ಗಳಲ್ಲಿ. ಬಟ್ ಇಲ್ಲಿ ನಮ್ಮ ಲೋಕಲ್ ಮಕ್ಕಳಿಗೆ ಆ ಥರ ಒಂದು ಆಪರ್ಚುನಿಟಿ ಸಿಗಲ್ಲ. ಸೊ ಅಂದರೆ ಹಾಸನ ಸ್ವಲ್ಪ ಚಿಕ್ಕ ಸಿಟಿ ಇದಾರಲ್ಲ, ಸೊ ಆ ಉದ್ದೇಶದಲ್ಲಿ ಆ ಥರ ಒಂದು ಥಾಟ್ ಹಾಕೊಂಡು ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಅಂತ ಹೇಳಿ ಅಭಿಪ್ರಾಯ ಹಾಕ್ಕೊಳ್ಳಿ. ಪತ್ರಿಕಾಗೋಷ್ಠಿಯಲ್ಲಿ ನ್ಯೂಯಾರ್ಕ್ ಕ್ಯಾನ್ಸರ್ ಸಂಶೋಧಕ ಡಾಕ್ಟರ್ ಎನ್ ಸತ್ಯನ್, ಜೀವಶಾಸ್ತ್ರ ಉಪನ್ಯಾಸಕರು ಟಿಎ ಸುನಿಲ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.